ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಪ್ರಿಯಾ, ಕೃಷಿ ವಿಜ್ಞಾನ ಕೇಂದ್ರ ಹಾಡೋನಹಳ್ಳಿಯಿಂದ. ಇವತ್ತು ನಾವು ಕೊಟ್ಟಿಗೆ ಮಾಚೇನಹಳ್ಳಿ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಯಾವ್ಯಾವ ಬೆಳೆಯನ್ನು ಬೆಳಿಬೋದು, ಯಾವ ಹಂತದಲ್ಲಿ ಬೆಳೆಯಬಹುದು ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡಿ ಪ್ರೋತ್ಸಾಹ ಮಾಡುವಂಥ ಕಾರ್ಯಕ್ರಮದಲ್ಲಿ ಈ ತೋಟದಲ್ಲಿ ನೀವು ಗಮನಿಸಬಹುದು, ಒಂದು ತರಕಾರಿಯಾಗಿ ಟೊಮೊಟೊ ಬೆಳೆಯನ್ನು ಬೆಳೆದಿದ್ದಾರೆ. ಹಾಗೆ ದ್ವಿದಳ ಧಾನ್ಯವಾಗಿ ಅವರೆಕಾಯಿಯನ್ನು ಬೆಳೆದಿದ್ದಾರೆ. ಅವರೆಕಾಯಿ ಅಥವಾ ಯಾವುದೇ ಒಂದು ದ್ವಿದಳ ಧಾನ್ಯ ಬೆಳೆಗಳಿಂದ ಸಾರಜನಕ ಅಂಶ ಮಣ್ಣಿನಲ್ಲಿ ಜಾಸ್ತಿ ಆಗೋದ್ರಿಂದ ಈ ಅಡಿಕೆ ಬೆಳವಣಿಗೆಗೆ ಈ ಸಾರಜನಕ ಉಪಯೋಗವಾಗುತ್ತದೆ. ಈ ಬೆಳೆಯ ಪದ್ಧತಿಯನ್ನು ಅನುಸರಿಸುವುದರಿಂದ ರೈತರು ಅಧಿಕ ಆದಾಯವನ್ನು ಗಳಿಸಬಹುದು ಹಾಗೂ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು.